ವೆಲ್ಕಮ್ ಟು ಡೇಟ್ ವೆಲ್ ಆಫ್ ಫೈನಾನ್ಷಿಯಲ್ ಫ್ರೀಡಮ್ ಇನ್ ಎ ಸಿಂಪಲ್ ವೇ. ಮನಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಬ್ರೋಕರ್ ಆಪ್ ಅಂಡ್ ಡಿಮ್ಯಾಟ್ ಅಕೌಂಟ್. ಸಿಂಪಲ್ ಆಗಿ ಹೇಳ್ತೀನಿ, ಡಿಮ್ಯಾಟ್ ಅಕೌಂಟ್ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗಳೆಲ್ಲ ಸ್ಟೋರ್ ಆಗುವಂತ ಒಂದು ಡಿಜಿಟಲ್ ಲಾಕರ್ ಅಂತ ಅನ್ಕೊಳ್ಳಿ. ಅಂಡ್ ಬ್ರೋಕರ್ ಆಪ್ ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ಒಂದು ಶಾಪ್ ಅಂತ ಅನ್ಕೊಳ್ಳಿ. ಗ್ರೋ, ಜೆರೋದಾ, ಅಪ್ಸ್ಟಾಕ್ಸ್, ಡನ್ ಇದೆಲ್ಲ ಬ್ರೋಕರ್ ಆಪ್ಗಳು. ಇದಿಲ್ಲ ಅಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ. ಜಸ್ಟ್ ಲೈಕ್ ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡ್ಕೊಂಡು ನೀವು ಮನಿ ಹೇಗೆ ಟ್ರಾನ್ಸ್ಫರ್ ಮಾಡ್ತೀರಾ, ಅದೇ ತರ ಈ ಬ್ರೋಕರ್ ಆಪ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಫ್ರೀ, 5 ರಿಂದ 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಹೌ ಟು ಓಪನ್ ಎ ಡಿಮ್ಯಾಟ್ ಅಕೌಂಟ್ ಇನ್ ಗ್ರೋ, ಜೆರೋದಾ, ಅಪ್ಸ್ಟಾಕ್ಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ವಿಡಿಯೋಸ್ ತುಂಬಾ ಬರುತ್ತೆ. ಸೊ ನೀವು ಅದರಿಂದ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಕೋಬಹುದು. ನಾನು ಪರ್ಸನಲ್ ಆಗಿ ಪ್ರಿಫರ್ ಮಾಡೋದು ಗ್ರೋ ಮತ್ತೆ ಡನ್ ಆಪ್. ಗ್ರೋ ಇಸ್ ವೆರಿ ಸಿಂಪಲ್, ಈಸಿ ಟು ಯೂಸ್, ಅಂಡ್ ಡನ್ ತುಂಬಾ ಅಡ್ವಾನ್ಸ್ಡ್ ಆಗಿದೆ. ಎಲ್ಲಾ ತರ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಪೈಸಾ, ಏಂಜಲ್ ಒನ್, ಜೆರೋದಾ ಅಂತ ತುಂಬಾ ಇದೆ. ಐ ಪ್ರಿಫರ್ ಗ್ರೋ ಅಂಡ್ ಡನ್. ಇಲ್ಲಿ ನೋಡಬಹುದು, ನಾನು 2020 ಮೇ ಅಲ್ಲಿ ಆದಿತ್ಯ ಬಿರ್ಲಾ ಮ್ಯೂಚುವಲ್ ಫಂಡ್ ನ ತಗೊಂಡಿದ್ದೀನಿ. ಜಸ್ಟ್ 100 ರೂಪೀಸ್ ಇಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದೀನಿ. ನಂಗೆ ಅವತ್ತೇನೂ ಗೊತ್ತಿರಲಿಲ್ಲ, ಹಿಂಗ್ ಲಾಂಗ್ ಟರ್ಮ್ ಬಿಡಬೇಕು, ಮ್ಯೂಚುವಲ್ ಫಂಡ್ ಅಂದ್ರೆ ಹಿಂಗೆ, ಸ್ಟಾಕ್ಸ್ ಅಂದ್ರೆ ಹಿಂಗೆ ಅಂತ. ಸುಮ್ನೆ ರ್ಯಾಂಡಮ್ ಆಗಿ ಆ ಕೊರೋನಾ ಟೈಮ್ ಅಲ್ಲಿ ಏನೋ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಜಸ್ಟ್ 100 ರೂಪೀಸ್ 45 ಪೈಸಾ ಆದ ತಕ್ಷಣ ತೆಗೆಸ್ಬಿಟ್ಟಿದ್ದೀನಿ ಜಸ್ಟ್ 2 ಡೇಸ್ ಅಲ್ಲಿ. ಅಂಡ್ ಇನ್ನೊಂದು ICICI ಪ್ರುಡೆನ್ಶಿಯಲ್ ಗೋಲ್ಡ್ ಅಂತ, ಸೊ ಇದಕ್ಕೆ 1094 ರೂಪೀಸ್ ಏನೋ ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ 20 ಡೇಸ್ ಅಲ್ಲಿ 10 ರೂಪೀಸ್ ಕಡಿಮೆ ಆಗಿದೆ. ಆ ಭಯಕ್ಕೆ ಅಲ್ಲಿಂದ ಮತ್ತೆ ಎಕ್ಸಿಟ್ ಆಗ್ಬಿಟ್ಟಿದ್ದೀನಿ. ಸೊ ಹೀಗೆ ಆದಿತ್ಯ ಬಿರ್ಲಾ ಹಾಗೆ ಇಟ್ಟಿದ್ರೆ ಇವತ್ತು ಅರೌಂಡ್ 100 ರೂಪೀಸ್ 150 ರೂಪೀಸ್ ಆಗಿರ್ತಿತ್ತು. ಅಂಡ್ ICICI 1094 ಇದ್ದಿದ್ದು ಆಲ್ಮೋಸ್ಟ್ 3 ಟೈಮ್ಸ್ ಆಗಿರ್ತಿತ್ತು. ಅಂದ್ರೆ ಒಂದು 3,000 3,500 ರೇಂಜ್ ಅಲ್ಲಿ ಇರ್ತಿತ್ತು. ಇದು ನಿಮ್ಗೆ ಕಡಿಮೆ ಅಂತ ಅನಿಸ್ಬೋದು, ಬಟ್ ನೀವು ಎವ್ರಿ ಮಂತ್ ಸಿಪ್ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಎವ್ರಿ ಮಂತ್ 1000, 2000, 5000 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅಂತೂ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಮ್ಯೂಚುವಲ್ ಫಂಡ್ ಒಳ್ಳೇದು, ಯಾವ ತರ ನೀವು ಚೂಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್.